ನಮಸ್ಕಾರ. ಕನ್ನಡಿಗರ ಹೆಮ್ಮೆ ನಿಮ್ಮ ನ್ಯೂಸ್ 18 ಕನ್ನಡ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ನ್ಯೂಸ್ 18 ಕನ್ನಡದ ವೀಕ್ಷಕರು ಕೂಡ ಹೆಮ್ಮೆ ಪಡುವಂತಹ ಖುಷಿ ಪಡುವಂತಹ ವಿಚಾರ. ಯಾಕಂದ್ರೆ ನಿಮ್ಮ ನ್ಯೂಸ್ 18 ಕನ್ನಡ ಎನ್ಬಾ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ನ್ಯೂಸ್ 18 ಎನ್ಬಾ ನಾವು 8 ರಾಷ್ಟ್ರ ಪ್ರಶಸ್ತಿ ಕೊಟ್ಟ ನೀವು ವೀಕ್ಷಕರೇ, ಈ ಗೌರವ ನಿಮ್ಮದು. ಬನ್ನಿ ಒಟ್ಟಿಗೆ ಸಂಭ್ರಮಿಸೋಣ. ಇದು ಕನ್ನಡಿಗರ ಹೆಮ್ಮೆ ನಿಮ್ಮ ನ್ಯೂಸ್ 18 ಕನ್ನಡ. ಆಗ್ಲೇ ಹೇಳ್ತಾ ಇದ್ದೆ, ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಬ್ಬ ನ್ಯೂಸ್ 18 ಕನ್ನಡದ ವೀಕ್ಷಕರು ಹೆಮ್ಮೆ ಪಡುವಂತಹ, ಸಂಭ್ರಮ ಪಡುವಂತಹ, ಖುಷಿ ಪಡುವಂತಹ ವಿಚಾರ. ಯಾಕಂದ್ರೆ ಒಂದಲ್ಲ ಎರಡಲ್ಲ 8 ರಾಷ್ಟ್ರ ಪ್ರಶಸ್ತಿ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ. ನ್ಯೂಸ್ 18 ಕನ್ನಡಕ್ಕೆ ಎನ್ಬಾ ಗರಿ. ನ್ಯೂಸ್ 18 ನ ಸಾಮಾಜಿಕ ಕಳಕಳಿಗೆ ಗೌರವ ಸಿಕ್ಕಿದೆ, ಮಾನ್ಯತೆ ಸಿಕ್ಕಿದೆ. ದೃಶ್ಯ ಮಾಧ್ಯಮ ಲೋಕದ ಮೆಂಚು ಗುಡುಗು, ಜನಪರ ಸುದ್ದಿ, ನಿಷ್ಪಕ್ಷಪಾತ ನಿಲುವು, ವಸ್ತುನಿಷ್ಠ ಸುದ್ದಿ, ಪಕ್ಕಾ ಸುದ್ದಿ ಅಂದ್ರೆ ಅದು ನಿಮ್ಮ ನ್ಯೂಸ್ 18 ಕನ್ನಡ. ಅದನ್ನೇ ಸಾರಿ ಸಾರಿ ಹೇಳಿದೆ ಈ ಎನ್ಬಾ ಅವಾರ್ಡ್. ಪ್ರತಿಯೊಬ್ಬ ಕನ್ನಡಿಗನು ನ್ಯೂಸ್ 18 ಕನ್ನಡದ ವೀಕ್ಷಕರು ನೀವು ಕೊಟ್ಟಂತಹ ಗೌರವ ಇದು. ಅದೇ ಕಾರಣಕ್ಕಾಗಿ ಈ ಗೌರವ ನಿಮಗೆ ಅರ್ಪಿಸ್ತಾ ಇದ್ದೇವೆ ನಾವು. ದೃಶ್ಯ ಮಾಧ್ಯಮ ಲೋಕದ ಮಿಂಚು ಗುಡುಗಿನ ಈ ಪ್ರಶಸ್ತಿ ನಿಮಗೆ ಅರ್ಪಣೆ. ಜನಪರ ಸುದ್ದಿ, ನಿಷ್ಪಕ್ಷಪಾತ ನಿಲುವು, ವಸ್ತುನಿಷ್ಠ ಸುದ್ದಿ, ಪಕ್ಕಾ ಸುದ್ದಿ ಅಂದ್ರೆ ಅದು ನಿಮ್ಮ ನ್ಯೂಸ್ 18 ಕನ್ನಡ. ಅದೇ ಕಾರಣಕ್ಕಾಗಿ ನಿಮ್ಮ ನ್ಯೂಸ್ 18 ಕನ್ನಡ 8 ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ. ಒಂದಲ್ಲ ಎರಡಲ್ಲ 8 ರಾಷ್ಟ್ರ ಪ್ರಶಸ್ತಿಯ ಗರಿಮೆ ಹಿರಿಮೆಯನ್ನ ತಂದುಕೊಟ್ಟಿದ್ದು ನೀವು. ನಿಮಗೆ ನಾವು ಆಭಾರಿಯಾಗಿದ್ದೇವೆ. ನೀವು ಇಂತಹ ಒಂದು ಮನ್ನಣೆಯನ್ನ ಕೊಟ್ಟಿದ್ದೀರಿ. ಆ ಮನ್ನಣೆಗೆ ನಾವು ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ. ದೃಶ್ಯ ಮಾಧ್ಯಮ ಲೋಕದಲ್ಲೇ ಮೆಂಚು ಗುಡುಗು ಇದು. ಯಾಕಂದ್ರೆ ಒಂದಲ್ಲ ಎರಡಲ್ಲ 8 ರಾಷ್ಟ್ರ ಪ್ರಶಸ್ತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಪಡೆದುಕೊಂಡಿದೆ. 8 ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡಂತಹ ಯಾವ ಸಂಸ್ಥೆ ಕೂಡ, ಯಾವ ಮಾಧ್ಯಮ ಕೂಡ ಇಲ್ಲ. ಅದು ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಅತ್ಯುತ್ತಮ ಅಭಿಯಾನಕ್ಕಾಗಿ ಚಿನ್ನದ ಪದಕ ದೊರಕಿದೆ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ. ಅದು ರಸ್ತೆ ಗುಂಡಿ ಅಭಿಯಾನ. ರಸ್ತೆ ಗುಂಡಿ ಅಭಿಯಾನವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡಿದ್ದು 1 ತಿಂಗಳ ಕಾಲ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ ಇದು. ಪ್ರತಿಯೊಬ್ಬ ಕನ್ನಡಿಗನಿಗೂ, ಪ್ರತಿಯೊಬ್ಬ ವೀಕ್ಷಕರಿಗೂ, ಜೊತೆಗೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಇದಕ್ಕೆ ಕೆಲಸವನ್ನ ಮಾಡಿದ್ದಾರೆ, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಖುಷಿ ಪಡುವಂತಹ ವಿಚಾರ. ಹಾಗಾದ್ರೆ ಪ್ರತಿಯೊಬ್ಬರು ಯಾಕೆ ಖುಷಿ ಪಡಬೇಕು ಅಂತ ನಾವು ಹೇಳ್ತಾ ಹೋಗ್ತಾ ಇದೀವಿ. ಯಾಕಂದ್ರೆ ಅತ್ಯುತ್ತಮ ಅಭಿಯಾನಕ್ಕಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಚಿನ್ನದ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಅದು ರಸ್ತೆ ಗುಂಡಿ ಅಭಿಯಾನ. ಅತ್ಯುತ್ತಮ ನ್ಯೂಸ್ ಕವರೇಜ್ಗೆ ಬೆಳ್ಳಿಯ ಒಂದು ಪದಕ ಸಿಕ್ಕಿದೆ. ಚಾಮರಾಜನಗರದ ಆಸ್ಪತ್ರೆಗೆ ವಿದ್ಯುತ್ ಒದಗಿಸಿದಂತಹ ಹಿನ್ನೆಲೆಯಲ್ಲಿ. ಹಾಗೇನೆ ಅತ್ಯುತ್ತಮ ಅರ್ಲಿ ಪ್ರೈಮ್ ಶೋ ಕಂಚು ಪದಕ ಇನ್ಸೈಡ್ ಸ್ಟೋರಿಗೆ ಸಿಕ್ಕಿದೆ. ಅತ್ಯುತ್ತಮ ಪ್ರೈಮ್ ಟೈಮ್ ಶೋಗೆ ಕಂಚಿನ ಪದಕ ಸಿಕ್ಕಿದೆ. ಅಗ್ರ ರಾಷ್ಟ್ರೀಯ ವಾರ್ತೆಗೆ 9 PM ನ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಅತ್ಯುತ್ತಮ ಲೇಟ್ ಪ್ರೈಮ್ ಟೈಮ್ ಶೋಗೆ ಚಿನ್ನದ ಪದಕ. ಕ್ರೈಮ್ ಡೈರಿಗೆ 10:30 ಗಂಟೆಗೆ ಪ್ರಸಾರ ಆಗುವಂತಹ ಕ್ರೈಮ್ ಡೈರಿಗೆ ಏನು ಅತ್ಯುತ್ತಮ ಆಂಕರ್ಗೆ ಬೆಳ್ಳಿಯ ಪದಕ ಪೃಥ್ವಿರಾಜ್ಗೆ. ಹಾಗೇನೆ ಈಗಾಗಲೇ ನಾವು ನೋಡಬಹುದು ಪ್ರತಿಯೊಬ್ಬರನ್ನ ಮಾತನಾಡಿಸುವಂತಹ ಕೆಲಸ ನಾವು ಮಾಡ್ತೀವಿ. ನ್ಯೂಸ್ ಡೆಸ್ಕ್ ನಿಂದ ಸೌಮ್ಯ ಮಳಲಿ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್. ಅವರು ಎಲ್ಲರನ್ನ ಕೂಡ ಮಾತನಾಡಿಸ್ತಾ ಹೋಗ್ತಾರೆ. ಹಾಗೇನೆ ಪಾಟ್ ಹೋಲ್ ಬಗ್ಗೆ ದೊಡ್ಡ ಅಭಿಯಾನವನ್ನ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಅದರ ಬಗ್ಗೆ ಮಾತನಾಡಿಸ್ತಾರೆ. ಯಾವ ರೀತಿಯಾಗಿ ಆ ಒಂದು ಅಭಿಯಾನ ನಡೆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಶರಣು ಹಂಪಿ. ಹಾಗೇನೆ ಆಸ್ಪತ್ರೆಗೆ ವಿದ್ಯುತ್ತೇ ಇಲ್ಲದಂತಹ ಸುದ್ದಿಯನ್ನ ನಾವು ಮಾಡಿದ್ವಿ. ಆ ಒಂದು ಸುದ್ದಿಯನ್ನ ಕೊಟ್ಟಿದ್ದು ನಮ್ಮ ಚಾಮರಾಜನಗರದ ರಿಪೋರ್ಟರ್ ನಂದೇಶ್ ಅವರು. ಅವರ ಹತ್ರ ಕೂಡ ಆ ಒಂದು ಸುದ್ದಿ ಹೇಗಾಯ್ತು, ಅಭಿಯಾನ ಆದ ನಂತರ ನಮ್ಮ ಸ್ಟೋರಿ ಪ್ರಸಾರ ಆದ್ಮೇಲೆ ಆದಂತಹ ಇಂಪ್ಯಾಕ್ಟ್ ಬಗ್ಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಜೊತೆಗೆ ಯಾವ ರೀತಿಯಾಗಿ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಯ್ತು ಈ ರಸ್ತೆ ಗುಂಡಿಗಳ ವಿಚಾರದಲ್ಲಿ. ಸರ್ಕಾರದ ಮೇಲೆ ಚೀಮಾರಿ ಹೈಕೋರ್ಟ್ ಕೂಡ ಹಾಕ್ತು, ಜನ ಹಾಕಿದ್ರು. ಅದರ ಬಗ್ಗೆ ಕೃಷ್ಣ ಮಾತನಾಡಿಸ್ತಾ ಹೋಗ್ತಾರೆ. ಮತ್ತೊಂದು ಕಡೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ಗೂ ಕೂಡ ಚಿನ್ನದ ಪದಕ ದೊರೆತಿದೆ. ಅತ್ಯುತ್ತಮ ವೆಬ್ಸೈಟ್ ಅನ್ನುವಂತಹ ಪದಕಕ್ಕೆ ಪಾತ್ರವಾಗಿದ್ದು ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್. ಅದರ ಬಗ್ಗೆ ಮಾತನಾಡುತ್ತಾರೆ
ಸೌಮ್ಯ ಕಳಸ ಅವರು. ಸೊ ಈಗಾಗಲೇ ನಾವು ನೋಡ್ತಾ ಇದ್ವಿ, ಪ್ರತಿಯೊಂದು ವಿಭಾಗದಲ್ಲೂ ನಿಮ್ಮ ನ್ಯೂಸ್ 18 ಕನ್ನಡ ವಸ್ತುನಿಷ್ಠ ವರದಿಯನ್ನ ಕೊಟ್ಟಿದೆ. ಅತ್ಯುತ್ತಮವಾದಂತಹ ಸಾಮಾಜಿಕ ಕಳಕಳಿಯನ್ನ ಇಡುವಂತಹ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಎಲ್ಲೂ ಕೂಡ ತಪ್ಪಾಗದ ಹಾಗೆ, ಎಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ, ಎಂತಹ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರವನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ. ನಿಖರವಾದಂತಹ ಸುದ್ದಿಯನ್ನ ಕೊಟ್ಟಿದೆ. ಪ್ರಮುಖವಾಗಿ ಜನರಿಗೆ ಸಮಸ್ಯೆಗಳಾದಾಗ ಅವರ ಜೊತೆ ನಿಂತಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಜನರ ಸಮಸ್ಯೆಗೆ ಅವರ ಅಹವಾಲನ್ನ ಕೇಳುವಂತಹ, ಅದಕ್ಕೆ ಪರಿಹಾರವಂತ ಕಲ್ಪಿಸಿಕೊಟ್ಟುವಂತಹ ನಿಟ್ಟಿನಲ್ಲಿ ಜೊತೆಗೆ ಎಲ್ಲ ಅಧಿಕಾರಿಗಳಾಗಿರಬಹುದು ಅಥವಾ ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕು ಆ ಬಿಸಿ ಮುಟ್ಟಿಸುವ ಕೆಲಸವನ್ನ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಮಾಡಿದೆ. ಇವೆಲ್ಲದರ ಫಲಶ್ರುತಿಯೇ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಎನ್ಬ ರಾಷ್ಟ್ರ ಪ್ರಶಸ್ತಿಯ ಗರಿ. 8 ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಇದು ಕೇವಲ ನಮ್ಮಿಂದ ಆಯ್ತು ಅಂತ ನಾವು ಹೇಳೋದಿಲ್ಲ, ಯಾಕಂದ್ರೆ ಇದರ ಹಿಂದೆ ಇರುವವರು ನೀವು ವೀಕ್ಷಕರು. ನಮಗೆ ಅನೇಕ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಿ, ಅನೇಕ ವಿಡಿಯೋಗಳನ್ನ ಕಳುಹಿಸಿದ್ದೀರಿ. ಹಾಗಾಗಿ ಈ ಒಂದು ಪ್ರಶಸ್ತಿಯ ಅರ್ಪಣೆ ನಿಮಗೋಸ್ಕರ. ಎಸ್, ಚಿನ್ನದ ಪದಕದ ಬಗ್ಗೆ ನಾವು ಆಗಾಗ್ಲೇ ಮಾತನಾಡ್ತಾ ಇದ್ವಿ. ಅದರಲ್ಲೂ ಕೂಡ ರಸ್ತೆಯಲ್ಲೇ ನರಕ ಅನ್ನುವಂತಹ ಒಂದು ಹೆಸರಿನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಅಭಿಯಾನವನ್ನ ಮಾಡಿತ್ತು. ಬರೋಬ್ಬರಿ 1 ರಿಂದ 1.5 ತಿಂಗಳುಗಳ ಕಾಲ ಈ ಅಭಿಯಾನವನ್ನ ಮಾಡಿ ಎಲ್ಲರನ್ನ ಬಡಿದೆಬ್ಬಿಸೋದ್ರ ಜೊತೆಗೆ ಪಾಟ್ ಹಾಲ್ಗಳನ್ನ ಮುಚ್ಚುವಂತಹ ಕೆಲಸ ಮಾಡ್ತು, ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತು. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ 3 ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಶರಣು ಹಂಪಿ, ಸವಿತಾ ಹಾಗೇನೆ ಕೃಷ್ಣ. ಇವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಒಂದು ಅಭಿಯಾನ ಆರಂಭ ಆಯಿತು, ಆರಂಭ ಆದ ನಂತರದ ಮೈಲಿಗಲ್ಲು ಏನಾಗಿದೆ ಅನ್ನೋದನ್ನ. ಮೊದಲದಾಗಿ ಶರಣು ಹಂಪಿ, ನಾವು ಈ ಒಂದು ಅಭಿಯಾನವನ್ನ ಆರಂಭ ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ವಿ. ಆದ್ರೆ ಇದು ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನೇ ಬೀರಿದ್ದನ್ನು ನಾವು ಗಮನಿಸಬಹುದು. ಜನ ಕೂಡ ನಮ್ಮ ಜೊತೆ ನಿಂತರು, ಅಧಿಕಾರಿಗಳು ಈ ಸುದ್ದಿ ನೋಡಿದ್ಮೇಲೆ ಸಾಕಷ್ಟು ಎಚ್ಚೆತ್ತುಕೊಂಡ್ರು. ಯಾವ ರೀತಿಯಂತ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳ್ತೀರಿ? ನವಿತಾ, ಖಂಡಿತವಾಗಿಯೂ ಕೂಡ, ಯಾಕಂದರೆ ಜನಸಾಮಾನ್ಯರ ಸಮಸ್ಯೆಗಳೇನಿದಾವೆ ಅವುಗಳನ್ನು ಮಾಧ್ಯಮಗಳು ವರದಿಯನ್ನು ಮಾಡಬೇಕು. ಬಹುತೇಕ ಮಾಧ್ಯಮಗಳೆಲ್ಲವೂ ಕೂಡ ವರದಿಯನ್ನು ಮಾಡ್ತವೆ, ಅದನ್ನು ಫಾಲೋ ಅಪ್ ಮಾಡೋದಿಲ್ಲ. ಆದರೆ ಈ ಬಾರಿ ನ್ಯೂಸ್ 18 ಕನ್ನಡ ಕಳೆದ ವರ್ಷನೂ ಕೂಡ ಶಟ್ ದ ಪಾಟ್ ಹೋಲ್ ಅಂತೇಳಿ ಹ್ಯಾಶ್ಟ್ಯಾಗ್ ರೀತಿ ದೊಡ್ಡ ಅಭಿಯಾನವನ್ನೇ ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ರಸ್ತೆಯಲ್ಲೇ ನರಕ ಅನ್ನುವಂಥ ಮಹಾ ಅಭಿಯಾನವನ್ನು ಮಾಡಿದ್ವಿ. ಇದು ಬರೀ ಪ್ರಮುಖವಾಗಿ ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ ಅನ್ನುವಂಥ ಸಮಸ್ಯೆಯನ್ನು ಸರ್ಕಾರಕ್ಕೆ ತೋರಿಸುವ ಕೆಲಸವಲ್ಲ, ಸರ್ಕಾರ ಏನು ಮಾಡಬೇಕಾಗಿದೆ, ಜನರು ಏನು ಹೇಳ್ತಾ ಇದ್ದಾರೆ ಮತ್ತು ಜನರ ಸಮಸ್ಯೆ ಏನು ಅನ್ನೋದನ್ನು ಪರಿಣಾಮಕಾರಿಯಾಗಿ BBMPಗೆ ಮನದಟ್ಟಾಗುವ ರೀತಿಯಾಗಿ ನಿರಂತರವಾಗಿ ಅಭಿಯಾನದ ಮೂಲಕ ನ್ಯೂಸ್ 18 ಕನ್ನಡ ಈ ಶಟ್ ದ ಪಾಟ್ ಹೋಲ್ ರಸ್ತೆಯಲ್ಲೇ ನರಕ ಅನ್ನುವಂಥ ಕಾರ್ಯಕ್ರಮವನ್ನು, ವಿಶೇಷ ಅಭಿಯಾನವನ್ನೇ ಮುಂದುವರಿಸಿದ್ವಿ. ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ, ಪ್ರತಿಯೊಂದು ಸಭೆಯಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋದ್ವಿ. ಮತ್ತು ಈ ಪ್ರಸ್ತಾಪಗಳು ನ್ಯೂಸ್ 18ನ ವರದಿಯಿಂದಾಗಿ ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ, ಬೆಂಗಳೂರಿನಲ್ಲಿರುವಂಥ 198 ವಾರ್ಡ್ಗಳೇನಿದೆ, ಬಹುತೇಕ ಎಲ್ಲ ವಾರ್ಡ್ಗಳಲ್ಲೂ ಯಾವ ರೀತಿಯಾಗಿ ರಸ್ತೆಯಲ್ಲೇ ನರಕ ಆಗುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಮತ್ತು ರಸ್ತೆ ಗುಂಡಿಗಳು ಎಷ್ಟಿದೆ ಅಂತೇಳಿ ಸಂಖ್ಯೆಯಿಂದ ಹಿಡಿದು ಪ್ರಾತ್ಯಕ್ಷಿಕ ವರದಿಗಳನ್ನು ನೀಡಿ ಏನೆಲ್ಲ ಕಷ್ಟಗಳಾಗ್ತಾ ಇದೆ. ಹೆರಿಗೆ ನಿಜವಾಗ್ಲೂ ಕೂಡ ನೀವು ಆಸ್ಪತ್ರೆಗೆ ನೀವು ವೆಹಿಕಲ್ ತೆಗೆದುಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ, ನೀವು ವೆಹಿಕಲಲ್ಲೇ ಹೋದ್ರೆ ಸಾಕು, ಆ ರೀತಿ ಹೆರಿಗೆ ಆಗುತ್ತೆ. ಅಂಥ ಸಿಚುವೇಶನ್ ಇರುವಂತಹ ಸಮಸ್ಯೆಗಳನ್ನು ಜನರಿಗೆ ತಿಳಿಸುವಂಥದ್ದು ಮತ್ತು ಸರ್ಕಾರಕ್ಕೆ ಬಡಿದಬ್ಬಿಸುವಂಥ ಕೆಲಸವನ್ನು ಮಾಡಿದ್ವಿ. ಸೊ BBMP ಇದಕ್ಕೆ ಎಚ್ಚೆತ್ಕೊಂಡು ಪರಿಣಾಮಕಾರಿಯಾಗಿ ಸಾಧ್ಯ ಆದಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥವನ್ನ ಕೆಲಸ ಮಾಡಿದ್ರು. ಸೊ ನಿರಂತರವಾಗಿ ಫಾಲೋ ಅಪ್ ಮಾಡುವಂಥ ಕೆಲಸ ಈ ಅಭಿಯಾನದ ಮೂಲಕ ಆಯಿತು. ಸೊ ಈ ಮೂಲಕ, ಈ ವರದಿಯ ಮೂಲಕ ನ್ಯೂಸ್ 18 ಕನ್ನಡ ನಿಜವಾಗ್ಲೂ ಕೂಡ ವರದಿ ಮಾಡೋದಕ್ಕೆ ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಇದೆ. ನವಿತಾ, ಎಕ್ಸಾಕ್ಟ್ಲಿ. ಒಂದ್ ಕಡೆ ಈಗಾಗಲೇ ಫಲಶ್ರುತಿ ಯಾವ ರೀತಿಯಾಗಿ ಆಗಿದೆ ನಾನು ನೋಡ್ತಾ ಇದ್ದೀವಿ, ಹಾಗೇನೆ ಫಾಲೋ ಅಪ್ ಕೂಡ ಹೇಗಾಯ್ತು ಅಂತ ಹೇಳಿ. ಅದೇ ರೀತಿಯಾಗಿ ಕೃಷ್ಣ, ಯಾವಾಗ ಈ ವಿಚಾರಗಳು ಬಹಳ ಜೋರಾಗಿ ಕೇಳಿ ಬರೋದಕ್ಕೆ ಆರಂಭ ಆಯ್ತು, ಸರ್ಕಾರ ಕೂಡ ಅಲ್ಲಿ ಎಚ್ಚರಿಕೆಯನ್ನ ಪಡ್ಕೊಳ್ತು ಅಂತ ಹೇಳಿ. ಮತ್ತೊಂದು ಕಡೆ ಈಗಾಗಲೇ BBMP ಅಧಿಕಾರಿಗಳ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಆಯ್ತು. ಸೊ ಹೇಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಆಯ್ತು ಈ ಒಂದು ವಿಶೇಷ ಅಭಿಯಾನದಿಂದ ಅಂತ ಅನ್ಸುತ್ತೆ ಕೃಷ್ಣ? ಖಂಡಿತವಾಗ್ಲೂ ನವಿತಾ, ಮುಖ್ಯವಾಗಿ ನ್ಯೂಸ್ 18 ಕನ್ನಡದಲ್ಲಿ ಯಾವಾಗ ವರದಿ ಆಯಿತು, ವರದಿಯನ್ನು ನಂತರವಾಗಿ ನೋಡಿದಂಥ ಮುಖ್ಯಮಂತ್ರಿಗಳು ಸ್ವತಃ
ಮುಖ್ಯವಾಗಿ ಅವರೇ ರಾಜ್ಯ ಅಂದರೆ ಬೆಂಗಳೂರಿನ ಪ್ರವಾಸವನ್ನು ಕೈಗೊಂಡಿದ್ರು. ಬೆಂಗಳೂರಿನ ಎಲ್ಲಿ ರಸ್ತೆ ಗುಂಡಿ ಆಗಿದೆ ಅಲ್ಲಿ ಒಂದು ರೀತಿ ಸಂಚಾರ ಮಾಡೋದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳು ಸ್ವತಃ ಅರ್ಥಕೊಂಡ್ರು. ಅಂದರೆ ಮುಖ್ಯವಾಗಿ ನ್ಯೂಸ್ 18 ಕನ್ನಡದಲ್ಲಿ ಯಾವಾಗ ರಸ್ತೆ ಗುಂಡಿಗಳು ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಬಿತ್ತರ ಆಯಿತು, ಅದಾದ ನಂತರವಾಗಿ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಸ್ವತಃ ತಾವೇ ಖುದ್ದು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು. ಮತ್ತೆ ಸೂಚನೆ ಕೊಟ್ಟರು ಕೂಡ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಕೂಡ ಇಲ್ಲ ಒಂದ್ ಕಡೆ ಒಂದಷ್ಟು ಸಮಸ್ಯೆಗಳು ಮತ್ತೆ ಕಂಟಿನ್ಯೂ ಆಗ್ತಾನೆ ಇತ್ತು. ಅಂತಿಮವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದ್ ರೀತಿ ಸಮಯನ ಮಾಡೋದ್ರ ಮೂಲಕವಾಗಿ ಸುಮಾರು 6,000 ಕೋಟಿಯನ್ನ ನಗರೋತ್ಪನ್ನ ಯೋಜನೆ ಅಡಿಯಲ್ಲಿ ಒಂದ್ ರೀತಿ ಬೆಂಗಳೂರಿಗೆ ವಿಶೇಷವಾದಂತಹ ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತಂದ್ರೆ ನ್ಯೂಸ್ 18 ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಮತ್ತೆ ಆ ರಸ್ತೆ ಗುಂಡಿಗಳಿಂದ ಯಾವ ರೀತಿ ಅನಾಹುತ ಆಗ್ತಾ ಇದೆ ಮತ್ತೆ ಯಾವ ರೀತಿ ಸಮಸ್ಯೆ ಕಾಣ್ತಾ ಇದೆ ಮತ್ತೆ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಸೂಚನೆ ಕೊಟ್ಟರು, ಅದನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಏನು ವಿಫಲರಾಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಸ್ವತಃ ಒಂದ್ ರೀತಿ ತೀರ್ಮಾನವನ್ನ ಮಾಡೋದ್ರ ಮೂಲಕವಾಗಿ ಸಂಬಂಧಪಟ್ಟಂತ ಪ್ರಮುಖವಾಗಿ ಅಂದ್ರೆ ಈ ಬಗ್ಗೆ ಬೆಂಗಳೂರು ಶಾಸಕರು ಕೂಡ ಅಸಮಾಧಾನವನ್ನು ತೋಡ್ಕೊಂಡಿದ್ರು ಮುಖ್ಯಮಂತ್ರಿಗಳ ಬಳಿ. ಅಂದ್ರೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ, ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂಥದ್ದು. ಮತ್ತೆ ಅಧಿಕಾರಿಗಳು ಹೇಳಿದ್ರು ಕೂಡ ಇಲ್ಲ ಒಂದ್ ಕಡೆ ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಮುಖ್ಯವಾಗಿ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಆರ್ಥಿಕ ಸಮಸ್ಯೆ ಇತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡೋದ್ರ ಮೂಲಕವಾಗಿ ಸುಮಾರು 6,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಅಧಿಕಾರಿಗಳಿಗೆ ಒಂದ್ ರೀತಿ ಖಡಕ್ ಸೂಚನೆಯನ್ನ ಕೊಟ್ಟರು. ಅಧಿಕಾರಿಗಳು ಖಡಕ್ ಸೂಚನೆ ಕೊಟ್ಟಂತ ನಂತರವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಪ್ರಮುಖವಾಗಿ ನ್ಯೂಸ್ 18 ಕನ್ನಡದಲ್ಲಿ ಏನು ಸುದ್ದಿ ಪ್ರಸಾರವಾಯಿತು, ಅದಾದ ನಂತರವಾಗಿ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡಿದ್ರು. ನಿಜಕ್ಕೂ ಕೂಡ ಇದು ಜನಪರ ಕಾಳಜಿ ಅನ್ನೋದ್ರ ಬಗ್ಗೆ, ಜನಪರ ಕಾಳಜಿಯ ವರದಿ ಅನ್ನೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಹಲವಾರು ಸಚಿವರು ಅಂದ್ರೆ ಬೆಂಗಳೂರು ಸಂಬಂಧಪಟ್ಟಂತ ಸಚಿವರುಗಳು ಕೂಡ ಈ ಒಂದು ಅಭಿಯಾನದ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಮಾಧ್ಯಮಗಳು ಕೂಡ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನ ಒಂದು ರೀತಿ ತೋರಿಸಿದ್ರೆ ಕೆಲವೊಂದು ಕಡೆ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿ ಸಮಸ್ಯೆ ಬಗೆಹರಿಸೋದಕ್ಕೆ ಈ ಒಂದು ನ್ಯೂಸ್ 18 ಕನ್ನಡದ ವರದಿ ಅನ್ನೋದೇ ಉದಾಹರಣೆ ಅಂತ ಹೇಳ್ಬೋದು. ನವಿತಾ, ಏನು ಗುಂಡಿ ಮುಚ್ಚುವಂತ ಕಾರ್ಯ ಹೇಗೆ ಆರಂಭ ಆಯ್ತು, ಇಮ್ಮಿಡಿಯೇಟ್ ಆಗಿ ಒಂದಷ್ಟು ನಮಗೆ ಇಂಪ್ಯಾಕ್ಟ್ ಗಳು ಆಗೋದಕ್ಕೆ ಆರಂಭ ಆಯ್ತು. ಸಾಕಷ್ಟು ಕಡೆ ಅಧಿಕಾರಿಗಳಾಗಿರ್ಬೋದು, ಕಾರ್ಪೊರೇಟರ್ಗಳೆಲ್ಲರೂ ಕೂಡ ಅಲ್ಲಿ ಇಂಪ್ಯಾಕ್ಟ್ ಗಳನ್ನ ಮಾಡುವಂತ ಅಂದ್ರೆ ಅಲ್ಲಿ ಗುಂಡಿ ಮುಚ್ಚಿಸುವ ಕೆಲಸವನ್ನ ಮಾಡಿದ್ರು. ಮುನಿರಾಜು, ನೀವೇ ಮಾಡುವಂತ ಅನೇಕ ಸ್ಟೋರಿಗಳನ್ನ ನಾವು ನೋಡಿದ್ವಿ, ಇಮ್ಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗಿದ್ದಂತಹ ಸ್ಟೋರಿಗಳನ್ನ ಕೂಡ ನಾವು ನೋಡಿದ್ವಿ. ಅದರ ಬಗ್ಗೆ ಹೇಳೋದಾದ್ರೆ ಮುನಿರಾಜು. ಖಂಡಿತ ನವಿತಾ, ಏನ್ ನ್ಯೂಸ್ 18 ಕನ್ನಡ ಮಾಡಿರುವಂತಹ ಒಂದು ಅತಿ ದೊಡ್ಡ ಒಂದು ಸಾಮಾಜಿಕ ಒಂದು ಕಳಕಳಿ ಇರುವಂತಹ ಸ್ಟೋರಿ ಇದು. ಏನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವ ಸಲುವಾಗಿ ನ್ಯೂಸ್ 18 ಕನ್ನಡ ಸುಮಾರು ನಿರಂತರವಾಗಿ ಸ್ಟೋರಿಗಳನ್ನ ಮಾಡಿತ್ತು. ನಾವು ಬೆಳಗ್ಗೆ ಒಂದು ಗುಂಡಿಯನ್ನ ಪತ್ತೆ ಮಾಡಿ ಅದ್ರ ಬಗ್ಗೆ ಸ್ಟೋರಿಯನ್ನ ಮಾಡಿದ್ರೆ ರಾತ್ರಿ ವೇಳೆಗೆ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಕೂಡಲೇ ಬಿಬಿಎಂಪಿ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಗುಂಡಿಗಳನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟು ದೊಡ್ಡ ಮಟ್ಟಿಗೆ ಒಂದು ನ್ಯೂಸ್ 18 ಕನ್ನಡ ಈ ಒಂದು ಗುಂಡಿಗಳ ಬಗ್ಗೆ ಒಂದು ಸುದ್ದಿಯನ್ನ ಮಾಡ್ತಾ ಇತ್ತು. ಮತ್ತೆ ಏನು ಬಿಬಿಎಂಪಿ ಒಂದು ದಪ್ಪ ಚರ್ಮದ ಒಂದು ಬಿಬಿಎಂಪಿ ಇದೆ, ಅದಕ್ಕೆ ಒಂದು ಬಡಿದೆಬ್ಬಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇತ್ತು. ಆ ಒಂದು ನಿರಂತರ ಒಂದು ಸ್ಟೋರಿಯ ಪರಿಣಾಮವಾಗಿ ಬೆಂಗಳೂರಿನ ಬಹುತೇಕ ರಸ್ತೆಗಳು ಗುಂಡಿಯಿಂದ ಮುಕ್ತ ಆಗಿರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಮಳೆಯಿಂದಾಗಿ ಮತ್ತೆ ಸಾಕಷ್ಟು ಕಾರಣಗಳಿಂದ ಗುಂಡಿಗಳಿಂದ ತುಂಬಿ ತುಳುಕ್ತಾ ಇತ್ತು. ಅದು ಬೆಂಗಳೂರಿನ ಸೆಂಟ್ರಲ್ ಭಾಗ ಅಲ್ಲದೆ ಬೆಂಗಳೂರಿನ ಏನು ಹೊರಭಾಗ ಏನಿದೆ ಎಲ್ಲ ಕಡೆ ಗುಂಡಿಗಳಿಂದ ತುಂಬಿರ್ತಾ ಇದ್ವು. ಅಂತ ಕಡೆಗಳಲ್ಲಿ ನಿರಂತರವಾಗಿ ಬೆಂಗಳೂರಿನಲ್ಲಿದ್ದಂತಹ ನ್ಯೂಸ್ 18 ಕನ್ನಡ ವರದಿಗಾರರು ನಿರಂತರವಾಗಿ ಒಂದು ಪ್ರತಿ ಗುಂಡಿಯನ್ನು ಸಹ ಒಂದು ಅದು ಯಾವ ರೀತಿ ಇದೆ ಮತ್ತೆ ಅದರ ಆಳ ಎಷ್ಟು ಮತ್ತೆ ಸಂಪೂರ್ಣ ಒಂದು ನಿಖರವಾದಂತಹ ವರದಿಯನ್ನ ಮಾಡ್ತಾ ಇದ್ರು. ಇದರ ಪರಿಣಾಮವಾಗಿ ವರದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಆ ಒಂದು ರಾತ್ರಿಯ ಒಂದು ಬಿಬಿಎಂಪಿ ಅಧಿಕಾರಿಗಳಿಗೆ ದೌಡಾಯಿಸಿ ಆ ಒಂದು ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದು ನ್ಯೂಸ್ 18 ಒಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೇಕಾಗುತ್ತೆ. ಒಂದ್ ಕಡೆ ಇಂಪ್ಯಾಕ್ಟ್, ಮತ್ತೊಂದ್ ಕಡೆ ನೀವೆಲ್ಲರೂ ಕೂಡ ಅಭಿನಂದನೆಗೆ ಪಾತ್ರರು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಸುದ್ದಿಯನ್ನ ಕೊಟ್ಟಿದ್ದು, ವರದಿಯನ್ನ ಮಾಡಿದ್ದು ನೀವೆಲ್ಲರೂ. ಮತ್ತೊಮ್ಮೆ ನಿಮ್ಮಗಳಿಗೆ ಅಭಿನಂದನೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ಮತ್ತೊಂದು ಕಡೆ ಚಾಮರಾಜನಗರದಲ್ಲಿ ಏನಾಗಿತ್ತು ಅನ್ನುವಂತಹ ಸುದ್ದಿಯನ್ನ ನಾವು ಬಿತ್ತರ ಮಾಡಿದ್ವಿ. ಚಾಮರಾಜನಗರದ ಆಸ್ಪತ್ರೆಗೆ ವಿದ್ಯುತ್ತೇ ಇರಲಿಲ್ಲ, ಸಾಕಷ್ಟು ರೋಗಿಗಳಲ್ಲಿ ನರಳಾಡ್ತಾ ಇದ್ರು, ಸಾಕಷ್ಟು ಸಮಸ್ಯೆಗಳಿತ್ತು. ಈ ಸುದ್ದಿಯನ್ನ ಬಿತ್ತರ ಮಾಡಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಆ ಸುದ್ದಿ ಬಿತ್ತರ ಆದ ಸಂದರ್ಭದಲ್ಲೇ ಸಂಪೂರ್ಣವಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಆಸ್ಪತ್ರೆಗೆ ವಿದ್ಯುತ್ ಅನ್ನ ಕೂಡ ಒದಗಿಸುವಂತಹ ಕೆಲಸವನ್ನ ಮಾಡಿದ್ರು. ನ್ಯೂಸ್ 18 ಕನ್ನಡ ಮಾಡಿದ ವರದಿ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಯ್ತು. 40 ಗ್ರಾಮಗಳ ಜನರಿಗೆ ಅಲ್ಲಿ ಸಿಗ್ತಾ ಇರಲಿಲ್ಲ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು
ಸಾಕಷ್ಟು ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇದ್ರು. ಆಸ್ಪತ್ರೆಗೆ ವಿದ್ಯುತ್ ಒದಗಿಸದ ಸಂದರ್ಭದಲ್ಲಿ ಏನೇನಾಗತ್ತೆ ಅಂತ ಹೇಳಿ ಚಾಮರಾಜನಗರ ಡಿಸಿ ವಿರುದ್ಧ ಕೂಡ ಸಿಎಂ ಅನಂತರ ಫುಲ್ ಗರಂ ಆಗ್ತಾರೆ. ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗುತ್ತೆ. ಇದಕ್ಕೂ ಕೂಡ ಬೆಳ್ಳಿಯ ಪ್ರಶಸ್ತಿಯ ಗರಿ ಸಿಕ್ಕಿದೆ. ಈ ಸುದ್ದಿಗೆ ಎನ್ಬಾ ಅವಾರ್ಡ್ ಪ್ರಶಸ್ತಿ ಬಂದಿದೆ. ಹಾಗಾಗಿ ಪ್ರತಿಯೊಂದು ಸುದ್ದಿಯಲ್ಲೂ ಕೂಡ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು ವಸ್ತುನಿಷ್ಠ ವರದಿ ಜೊತೆಗೆ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಯಾವಾಗ್ಲೂ ಸದಾ ಮುಂದು. ಒಂದ್ ಕಡೆ ಕೊರೋನಾದ ಸಂದರ್ಭ ಹೇಗಿತ್ತು ಅನ್ನೋದನ್ನ ನಾವು ಈಗಾಗಲೇ ಅನುಭವಿಸಿದೀವಿ. ಕೊರೋನಾದ ಸಂದರ್ಭದಲ್ಲಿ ಲಸಿಕೆ ಕೊಡೋದಿಕ್ಕೂ ಕೂಡ, ಅಲ್ಲಿ ವ್ಯಾಕ್ಸಿನ್ ನೀಡೋದಿಕ್ಕೂ ಕೂಡ ಅಲ್ಲಿ ಕರೆಂಟ್ ಇರಲಿಲ್ಲ. ಅಂತಹ ಸಮಸ್ಯೆಗಳು ಇತ್ತು ಆ ಆಸ್ಪತ್ರೆಯಲ್ಲಿ. ಜೊತೆಗೆ ಸಾಕಷ್ಟು ರೋಗಿಗಳು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವೆಲ್ಲದಕ್ಕೂ ಮುಕ್ತಿ ಸಿಕ್ಕಿದೆ ನಮ್ಮ ಈ ಸ್ಟೋರಿಯಿಂದ, ಆ ಇಂಪ್ಯಾಕ್ಟ್ ನಿಂದ. ಅದನ್ನ ವರದಿ ಮಾಡಿದ್ದು ನಮ್ಮ ರಿಪೋರ್ಟರ್ ನಂದೀಶ್ ಅವರೇ ಕಡೆ ಕೇಳೋಣ ನಾವೀಗ. ಯಾವ ರೀತಿ ಆಗಿತ್ತು ಆಗಿನ ಸಿಚುವೇಶನ್, ಹೇಗೆ ಇಂಪ್ಯಾಕ್ಟ್ ಆಯ್ತು ಅನ್ನೋದನ್ನ. ನಂದೀಶ್, ನಿಮ್ಮ ಮಾತಲ್ಲೇ ಹೇಳೋದಾದ್ರೆ ಮೊದಲಾಗಿ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ರವಿತಾ. ಆ ವರದಿಯ ಬಗ್ಗೆ ಹೇಳೋದಾದ್ರೆ ನಂದೀಶ್. ಹೇಳಿ ಕೇಳಿ ಅದು ಒಂದು ಕಾಡಂಚಿನ ಗ್ರಾಮ, ಪಿಜಿ ಪಾಳ್ಯ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆ ಕಟ್ಟ ಕಡೆಯ ಗ್ರಾಮ, ಕಾಡಂಚಿನ ಗ್ರಾಮ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದು ಸುಮಾರು 40 ಹಳ್ಳಿಗಳ ವ್ಯಾಪ್ತಿಯ ಜನರು ಅಲ್ಲಿಗೆ ಬರ್ತಾರೆ. ಆದ್ರೆ ಅಲ್ಲಿ ಕಳೆದ ವರ್ಷ ಮಾರ್ಚ್ ಸಮಯದಲ್ಲಿ ಕಡು ಬಿಸಿಲು ಸಮಯ. ಅಂತಹ ಸಂದರ್ಭದಲ್ಲಿ ಕರೆಂಟ್ ಇರಲಿಲ್ಲ. 15 ದಿನಗಳಿಂದ ಕರೆಂಟ್ ಇರಲಿಲ್ಲ. ವಿದ್ಯುತ್ ಸಂಪರ್ಕ ಕಡಿತ ಆಗಿ ರೋಗಿಗಳು ಸಾಕಷ್ಟು ನೋವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿ ಬಿಸಿನೀರು ಇರಲಿಲ್ಲ, ಮತ್ತೆ ನವಜಾತ ಶಿಶುಗಳಿಗೆ ಒಂದು ಹೀಟರ್ ಇರಲಿಲ್ಲ, ಜೊತೆಗೆ ಫ್ಯಾನ್ ಇರಲಿಲ್ಲ, ಜೊತೆಗೆ ವ್ಯಾಕ್ಸಿನೇಷನ್ ನೀಡೋದಕ್ಕೆ ರೆಫ್ರಿಜರೇಟರ್ ಬೇಕು. ಮುಖ್ಯವಾಗಿ ಕೆಲವು ಔಷಧಿಗಳಿಗೆ ರೆಫ್ರಿಜರೇಟರ್ ಬೇಕು. ರೆಫ್ರಿಜರೇಷನ್ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಜನ ಅನುಭವಿಸ್ತಾ ಇದ್ರು. ಮತ್ತೆ ರಾತ್ರಿ ವೇಳೆ ಸುಮಾರು 15 ದಿನಗಳ ಕಾಲ ಅದು ಕಗ್ಗತ್ತಿನಿಂದ ಕೂಡಿತ್ತು. ಆ ಒಂದು ವರದಿಯನ್ನು ನಾವು ಮಾಡಿದ ತಕ್ಷಣ 2 ದಿನಕ್ಕೆ ಚೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿಗೆ ಕಳಿಸಿದ್ರು. ತಕ್ಷಣ ಅದನ್ನ ರಿಪೇರಿ ಮಾಡಿದ್ರು. ಅಲ್ಲಿಗೆ ಬಿಸಿನೀರು ಬಂತು, ಮತ್ತೆ ರೆಫ್ರಿಜರೇಟರ್ ಬಂತು, ರೆಫ್ರಿಜರೇಟರ್ಗೆ ಕರೆಂಟ್ ಬಂತು, ಜೊತೆಗೆ ಹೀಟರ್ ಆಯ್ತು, ನವಜಾತಗಳಿಗೆ ಹೀಟರ್ ಆಯ್ತು, ಫ್ಯಾನ್ ಆಯ್ತು, ಬಿಸಿನೀರು ಬಂತು. ಈಗ ಎಲ್ಲಾ ರೀತಿಯ ವ್ಯವಸ್ಥೆ. ಯಾಕಂದ್ರೆ ಒಂದು ಆಸ್ಪತ್ರೆ ಅಂದ್ರೆ ಸುಮಾರು 80% ಒಂದು ವಿದ್ಯುತ್ಗೆ ಅವಲಂಬಿಸಿರುತ್ತೆ ಆಸ್ಪತ್ರೆ ಅಂದ್ರೆ. ಆ ಒಂದು ಕಾರಣಕ್ಕೆ ಆ ಆಸ್ಪತ್ರೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಿತ್ತು. ಹಾಗೆ ನಮ್ಮ ನ್ಯೂಸ್ 18 ಏನ್ ವರದಿ ನಾವು ನಮ್ಮ ಜಾಲ ಸಾಕ್ಷಿ. ಅದು ಕಾಡಂಚಿನ ಗ್ರಾಮ, ರಿಮೋಟ್ ಏರಿಯಾ. ಅಂತ ರಿಮೋಟ್ ಏರಿಯಾಕ್ಕೆ ಹೋಗಿ ನಾವು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ತಕ್ಷಣ ಚೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟರು. ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಬಗೆಹರಿತು. ಅಲ್ಲಿ ಜನರು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಯಾಕಂದ್ರೆ ನಾವು ಗಮನಿಸಿದಾಗ 15 ದಿನಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ರು. ಹಾಗಾಗಿ ಈ ಒಂದು ನಮ್ಮ ನ್ಯೂಸ್ 18 ಕನ್ನಡ ಏನ್ ಸುದ್ದಿ ಮಾಡ್ತು ಅದರ ಪರಿಣಾಮವಾಗಿ ಅಲ್ಲಿ ಕರೆಂಟ್ ಬಂತು. ಇಡೀ ಒಂದು ಕಗ್ಗತ್ತಿನ ಮುಳುಗಿದಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳಕು ಬಂತು ಅಂತಾನೆ ಹೇಳ್ಬೋದು ನವಿತಾ ಜೈನ್. ಯಾಕಂದ್ರೆ ಈ ಒಂದು ಪ್ರಶಸ್ತಿ ನಮ್ಮೊಬ್ಬರಿಗೆ ಸಂದಲ್ಲ, ಇಡೀ ನ್ಯೂಸ್ 18 ಕನ್ನಡಕ್ಕೆ ಸಂದ ಜಯ. ಜೊತೆಗೆ ಇದರಿಂದ ನಮ್ಮ ಜವಾಬ್ದಾರಿ ಸಹ ಹೆಚ್ಚಿದೆ. ಒಂದು ಸಾಮಾಜಿಕ ಜವಾಬ್ದಾರಿ. ಒಂದು ಸುದ್ದಿ ಮಾಡಿ ಅಷ್ಟದಲ್ಲ, ಅದರಿಂದ ಪರಿಣಾಮ ಏನಾಗುತ್ತೆ, ಅದ್ರ ಪರಿಣಾಮವನ್ನ ಒಂದು ಫಲಿತಾಂಶ ಅದಕ್ಕೆ ಒಂದು ಪಾಸಿಟಿವ್ ಒಂದು ಪರಿಣಾಮ ಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ನ್ಯೂಸ್ 18 ಕನ್ನಡ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ ಎಲ್ಲರೂ ನಮ್ಮ ನ್ಯೂಸ್ 18 ಕನ್ನಡದವರು ಎಲ್ಲರೂ ಅಭಿನಂದನಾರ್ಹರು ಅಂತ ಹೇಳ್ಬೋದು ನವಿತಾ ಜೈನ್. ನಿಜ ನಂದೀಶ್, ಥ್ಯಾಂಕ್ ಯು ಸೋ ಮಚ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ವ್ಯಾಕ್ಸಿನ್ ಇಲ್ಲದಂತಹ ಸಂದರ್ಭದಲ್ಲಿ ಕರೆಂಟ್ ಅಲ್ಲಿ ಇರಲಿಲ್ಲ, ಆ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಯ್ತು ಅನ್ನೋದನ್ನ ನಾವು ತೋರಿಸಿದ್ವಿ. ಅದಕ್ಕೆ ಸಿಕ್ಕ ಫಲ ಏನಂದ್ರೆ ಆನಂತರ ಕರೆಂಟ್ ಬಂತು. ಜೊತೆಗೆ ಈ ಸುದ್ದಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದು ನಿಮ್ಮೆಲ್ಲರ ಒಂದು ನಮ್ಗೆ ಕೊಟ್ಟಂತಹ ಹೆಮ್ಮೆಯ ವಿಚಾರ ಅಂತ ನಾವು ಹೇಳೋದಕ್ಕೆ ಬಯಸ್ತೀವಿ. ಜೊತೆಗೆ ನೀವು ಕೂಡ ಎಲ್ಲರೂ ಕೂಡ ಅಭಿನಂದನಾರ್ಹರು ಅಂತ ನಾವು ಹೇಳ್ತೀವಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಆಗ್ಲೇ ಹೇಳ್ತಾ ಇದ್ವಿ 8 ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ ನಿಮ್ಮ ನ್ಯೂಸ್ 18 ಕನ್ನಡದ ಸುದ್ದಿಗೆ. ಅದರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ.